ಆತ್ಮೀಯರೇ ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ವಿಜಯೇಂದ್ರ ಅಥಣಿಕರ್. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕರ್ನಾಟಕ ಅರಣ್ಯ ಇಲಾಖೆ ICT ವಿಂಗ್ ಒಂದು ಹೊಸ ತಂತ್ರಾಂಶವನ್ನು ಅದು ಬೆಳವಣಿಗೆ ಮಾಡಿದೆ. ಇವತ್ತು ಈ ವಿಷಯವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಲಿದ್ದಾರೆ ಶ್ರೀಮತಿ ನಿವೇದಿತಾ TP ಅವರು, ವಲಯ ಅರಣ್ಯ ಅಧಿಕಾರಿ ICT ವಿಂಗ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹಳ ಯುನೀಕ್ ಆದಂಥ ಹೆಸರನ್ನು ನೋಡಿದೆ ನಾನು, ಗರುಡಾಕ್ಷಿ ಅಂತ. ಏನು ಗರುಡಾಕ್ಷಿ ಅಂದರೆ? ಗರುಡಾಕ್ಷಿ ಅನ್ನೋದು ಕರ್ನಾಟಕ ಅರಣ್ಯ ಇಲಾಖೆ ಅರಣ್ಯ ಅಪರಾಧಗಳ ನಿರ್ವಹಣೆಗಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಉಪಕ್ರಮ ಇದಾಗಿದೆ. ನಾವು ಕ್ಷೇತ್ರ ಮಟ್ಟದಲ್ಲಿ ಒಂದು ಅಪರಾಧ ನಡೆದಾಗ FIR ಹಾಕೋದ್ರಿಂದ ಹಿಡಿದು ಚಾರ್ಜ್ ಶೀಟ್ವರೆಗೂ ಇವಾಗ ಮ್ಯಾನುವಲ್ ಆಗಿ ಏನು ಪ್ರೋಸೆಸ್ ಮಾಡ್ತಿದ್ದೀವೋ ಆ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಈ ತಂತ್ರಾಂಶದೊಳಗಡೆ ಅಳವಡಿಸಿದ್ವಿ. ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, ಈಗ ನಾವು ಅಪರಾಧಗಳ ನಿರ್ವಹಣೆನ ಮ್ಯಾನುವಲ್ ಸಿಸ್ಟಮಲ್ಲಿ ಏನು ಮಾಡ್ತಿದ್ದೀವಿ ಅದನ್ನೇ ನಾವು ಡಿಜಿಟೈಸ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಓಕೆ, ಅಂದರೆ ಜನಸಾಮಾನ್ಯರಿಗೆ ಇದು ಅಲ್ಲ, ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಅಲ್ವಾ? ಹೌದು. ಈಗ ಪೊಲೀಸ್ ಇಲಾಖೆಯಲ್ಲಿ ಈಗ ಆಲ್ರೆಡಿ ಅವರೇನೋ ದೂರನ್ನ ದಾಖಲೆ ಮಾಡ್ತಾರೆ, ಅದನ್ನು ಅವರು ಆನ್ಲೈನಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಈಗ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಅರಣ್ಯಕ್ಕೆ ಸಂಬಂಧಿಸಿದ ಅಪರಾಧಗಳನ್ನ ದಾಖಲೆ ಮಾಡೋಕ್ಕೋಸ್ಕರ ಅವ್ರಿಗೂ ಕೂಡ ಇದರ ಗರುಡಾಕ್ಷಿ ತಂತ್ರಾಂಶದಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಈ ಹೆಸರು ಬಹಳ ಹೇಳಿದೆ ನಾನು, ಯುನೀಕ್ ಹೆಸರು ಅಂತ. ಯಾಕೆ ಈ ಹೆಸರನ್ನು ಆಯ್ಕೆ ಮಾಡ್ಕೊಂಡ್ರಿ? ಗರುಡ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅದೊಂದು ಬರ್ಡ್. ಅಕ್ಷಿ ಅಂದರೆ ಕಣ್ಣು. ಈಗ ಗರುಡನ ಕಣ್ಣು ಅದೆಷ್ಟು ಶಾರ್ಪ್ ಇರುತ್ತೆ ಅಂದರೆ ಅದು ಒಂದೇ ವೀವಲ್ಲಿ ಅಲ್ಲಿ ತನ್ನ ಸುತ್ತ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಗ್ರಹಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾವು ನಮ್ಮ ಅರಣ್ಯ ಅಪರಾಧದ್ದು ಏನೆಲ್ಲ ಮಾಹಿತಿಗಳಿದೆ, ಏನೆಲ್ಲ ಪ್ರೊಸೀಜರ್ ಇದೆ, ನಾವಲ್ಲಿ ಏನು ಫಾಲೋ ಮಾಡ್ತೀವಿ ಅದೆಲ್ಲನೂ ಈ ಗರುಡಾಕ್ಷಿ ತಂತ್ರಾಂಶದ ಒಳಗಡೆ ಅಳವಡಿಸೋಕೆ ನಾವು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇದಕ್ಕೆ ನಾವು ಗರುಡಾಕ್ಷಿ ಅಂತ ಹೆಸರಿಟ್ಟಿದ್ದೀವಿ. ಈಗ ಈ ಒಂದು ತಂತ್ರಾಂಶದ ಉದ್ದೇಶಗಳೇನು? ಯಾಕಂದರೆ ಇದನ್ನು ಜಾರಿಗೆ ತರಬೇಕು ಅಂತ ಯಾಕೆ ಅನ್ನಿಸ್ತು? ಮ್ಯಾನ್ಯುವಲಿ ನಡೀತಾ ಇತ್ತು ಮುಂಚೆ. ಯಾವುದೇ ಒಂದು ಅಪರಾಧ ಪ್ರಕರಣಗಳು ನಡೆದಾಗ ನೀವೇ ಕೇಸನ್ನು ದಾಖಲಿಸಿಕೊಂಡು ಅದರ ಪ್ರೊಸೀಜರ್ನೆಲ್ಲ ನೋಡ್ಕೋತಾ ಇದ್ರಿ. ಇದನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತ? ಈ ತಂತ್ರಾಂಶದ ಮೂಲ ಉದ್ದೇಶ ಬಂದು ಅಪರಾಧಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಇರಲಿ, ಮತ್ತು ಹೊಣೆಗಾರಿಕೆ ಜಾಸ್ತಿ ಆಗಲಿ, ಆಮೇಲೆ ಅಪರಾಧಗಳ ವಿಲೇವಾರಿ ಏನಿದೆ ಅದು ವಿಳಂಬ ಆಗದಿರ ಟೈಮಾಗಿ ವಿಲೇವಾರಿ ಆದರೆ ನಮಗೆ ಕನ್ವಿಕ್ಷನ್ ರೇಟ್ ಜಾಸ್ತಿ ಆದರೆ ಅಪರಾಧಿಗಳಿಗೆ ಶಿಕ್ಷೆ ಕೊಟ್ಟರೆ ಅಪರಾಧ ಮಾಡೋರಿಗೆ ಈ ಕಾನೂನು ಬಗ್ಗೆ ಭಯನೂ ಬರುತ್ತೆ ಮತ್ತು ಗೌರವನೂ ಬರುತ್ತೆ. ಇದರದ್ದು ಮುಖ್ಯ ಉದ್ದೇಶ ಇದಾಗಿದೆ. ಈ ಒಂದು ಅಭಿವೃದ್ಧಿ ಮತ್ತು ಅನುಷ್ಠಾನ, ಇದರಲ್ಲಿ ಮುಖ್ಯವಾಗಿ ಇರತಕ್ಕಂಥ ಅಂಶಗಳೇನು? ಗರುಡಾಕ್ಷಿ ತಂತ್ರಾಂಶ ಅಭಿವೃದ್ಧಿ ಬಂದು ನಾವು 2019 ಶುರು ಮಾಡಿದ್ವಿ. ಈ ಗರುಡಾಕ್ಷಿ ತಂತ್ರಾಂಶನ ನಾವು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ, WTI ಅಂತ, ಅದ್ರ ಸಹಭಾಗಿತ್ವದೊಂದಿಗೆ ನಾವು ಈ ತಂತ್ರಾಂಶನ ಅಭಿವೃದ್ಧಿ ಪಡಿಸಿದ್ದೀವಿ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ತಂತ್ರಾಂಶನ ಅಭಿವೃದ್ಧಿ ಮಾಡೋದ್ರಲ್ಲಾಗಲಿ ಅಥವಾ ಅದನ್ನ ಬಳಸೋದ್ರಲ್ಲಾಗಲಿ ನಾವು ನಮ್ಮ ದೇಶದಲ್ಲಿ ಮುಂದೆ ಇದ್ದೀವಿ. ಆದರೆ ಈ ತಂತ್ರಾಂಶನ ನಾವು ಅಭಿವೃದ್ಧಿ ಪಡಿಸೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈಗ ನಾವು ಒಂದು ತಂತ್ರಾಂಶನ ಏನು ಅಭಿವೃದ್ಧಿ ಮಾಡ್ತೀವಿ, ಏನೆಲ್ಲ ಕ್ರಮನ ತೊಗೊಳ್ತೀವಿ, ಅದ್ರ ಜೊತೆ ಇಲ್ಲಿ ನಾವು ನಮ್ಮ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ 1963 ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಹೀಗೆ ಮತ್ತು ಫಾರೆಸ್ಟ್ನ ಕನ್ಸರ್ವ್ ಮಾಡೋಕ್ಕೆ ಅನೇಕ ಯಾವ ಆ್ಯಕ್ಟ್ ರೂಲ್ ಎಲ್ಲ ಯೂಸ್ ಮಾಡ್ತೀವಿ. ಅಂದರೆ ಕಾನೂನು ಚೌಕಟ್ಟನ್ನು ಕೂಡ ನಾವು ಇಲ್ಲಿ ಪರಿಗಣನೆಗೆ ತಗೊಂಡು ಈ ತಂತ್ರಾಂಶನ ಅಭಿವೃದ್ಧಿ ಪಡಿಸ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ವಿ. ಇದರಲ್ಲಿ ಒಂದು 4 ಮಾಡ್ಯೂಲ್ ಇದೆ. ಒಂದು ಲೆಗೆಸಿ ಮಾಡ್ಯೂಲ್. ಇದರಲ್ಲಿ ನಾವೇನು ಮಾಡ್ತೀವಿ, ಹಳೆ ಪ್ರಕರಣಗಳು ಏನಿತ್ತು ಮ್ಯಾನುವಲ್ ಸಿಸ್ಟಮಲ್ಲಿ ಏನು ಮಾಡಿದ್ದೀವಿ ಅದನ್ನು ಅಳವಡಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎರಡನೇದು ಬಂದಿಲ್ಲಿ ಲೈವ್ ಕೇಸ್ ರಿಜಿಸ್ಟ್ರೇಷನ್ ಮಾಡ್ಯೂಲ್ ಅಂತ ಕರಿತೀವಿ. ಈ ಮಾಡ್ಯೂಲಲ್ಲಿ ಈಗ ಹೊಸ ಪ್ರಕರಣಗಳು ಏನು ದಾಖಲೆ ಮಾಡ್ತೀವಿ ಅದನ್ನು ಈ ಮಾಡ್ಯೂಲಲ್ಲಿ ನಾವು ಮಾಡಬೇಕು. ಇದರಲ್ಲಿ ನಮಗೆ ಡಿಜಿಟಲ್ FIR ಅಥವಾ ಆನ್ಲೈನ್ FIR ಅಂತ ಏನು ಕರಿತೀವಿ ಅದು ಇದರಲ್ಲಿ ಮಾಡ್ಬೋದು. 3ನೇ ಮಾಡ್ಯೂಲ್ ಬಂದು ನಿಮಗೆ ಇನ್ವೆಸ್ಟಿಗೇಷನ್ ಮಾಡ್ಯೂಲ್ ಅಂತ ಇದೆ. ಇಲ್ಲಿ ಒನ್ಸ್ ಪ್ರಕರಣ ದಾಖಲೆ ಆದಮೇಲೆ FIR ಆದಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ ಇಲ್ಲಿ ಅಸೈನ್ ಆಗ್ತಾರೆ. ಅವ್ರದ್ದು ಇನ್ವೆಸ್ಟಿಗೇಷನ್ದು ಏನೆಲ್ಲ ಪ್ರೊಸೀಜರ್ ಇದೆ ಅದು ಮತ್ತು ಚಾರ್ಜ್ ಶೀಟ್ ಆಗೋವ್ರಿಗೂ ಏನು ಪ್ರಕ್ರಿಯೆ ಇದೆ ಅದನ್ನು ಇದರಲ್ಲಿ ನೋಡ್ಬೋದು. ಕೊನೆಯದಾಗಿ ಬಂದು ನಮಗಿಲ್ಲಿ ಕೋರ್ಟ್ ಮಾಡ್ಯೂಲ್ ಅಂತ ಇದೆ. ಅಲ್ಲಿ ಕೋರ್ಟಿಂದ ಏನು ತೀರ್ಪುಗಳು ಬರುತ್ತೆ, ಕೋರ್ಟ್ದು ಏನು ಪ್ರೊಸೀಜರ್ ಇದೆ ಅದನ್ನ ಅಳವಡಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ.
ಈ ತಂತ್ರಾಂಶ ಒನ್ಸ್ ನಾವು ಲ್ಯಾಬಲ್ಲಿ ಡೆವಲಪ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಕ್ಷೇತ್ರ ಮಟ್ಟಕ್ಕೆ ಯೂಸ್ ಮಾಡೋಕ್ಕೆ ಕೊಡಲಿಲ್ಲ. ಇದನ್ನ ಪ್ರಾಯೋಗಿಕವಾಗಿ ನಾವು ಒಂದು 5 ಡಿವಿಷನಲ್ಲಿ ಪ್ರಯೋಗ ಮಾಡಿದ್ವಿ. ಬೆಂಗಳೂರು ನಗರ ವಿಭಾಗ, ಮತ್ತು ಬೆಂಗಳೂರು FMS, ಸಿರ್ಸಿ, ಭದ್ರಾವತಿ ಮತ್ತು ಮಲೆಮಹದೇಶ್ವರ ವಿಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನ ಪ್ರಯೋಗ ಮಾಡಿ ಅವರು ಏನು ಸಜೆಷನ್ ಕೊಟ್ಟಿದ್ರು ಅದನ್ನ ಅಳವಡಿಸಿ ಇದನ್ನ ಫೈನಲ್ ಮಾಡಿದ್ವಿ. ಅದಾದಮೇಲೆ ಇದನ್ನ 7/1/2025 ಮಾನ್ಯ ಅರಣ್ಯ ಸಚಿವರು ಇದನ್ನ ಲೋಕಾರ್ಪಣೆ ಮಾಡ್ತಾರೆ. ಅದಾದಮೇಲೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಏನು 13 ವೃತ್ತಗಳಿದ್ದಾವೆ ಅವಕ್ಕೆ ತರಬೇತಿನ ನಾವು ನೀಡಿ ಈಗ ಏನು ಹೊಸ ಪ್ರಕರಣಗಳು ದಾಖಲಾಗ್ತವೆ ಅವನ್ನ ಈ ಗರುಡಾಕ್ಷಿ ತಂತ್ರಾಂಶದ ಮೂಲಕನೇ ನೀವು ಇದು ಮಾಡಬೇಕು ಅಂತ ಹೇಳಿ ಸೂಚನೆ ಕೂಡ ನೀಡಲಾಗಿದೆ. ಸಾಮಾನ್ಯ ನಿಮ್ಮ ಫೀಲ್ಡ್ ಸ್ಟಾಫ್ಗೆ, ಯಾಕಂದರೆ ಕರ್ನಾಟಕದ ಅರಣ್ಯ ಇಲಾಖೆ ಇಡೀ ಕರ್ನಾಟಕದ ತುಂಬೆಲ್ಲ ಅರಣ್ಯದ ಸಂಪತ್ತನ್ನು ಕಾಪಾಡ್ತಾ ಇರುವಂಥ ಒಂದು ಇಲಾಖೆ, ಆ ಫೀಲ್ಡ್ ಸ್ಟಾಫ್ಗೆ ಇದರಿಂದ ಆಗುವಂಥ ಅನುಕೂಲಗಳೇನು ಮತ್ತು ಲಾಭಗಳೇನು ಅಂತ ನಾನು ಕೇಳಬಹುದಾ? ಮೊದಲನೇದಾಗಿ ಈಗ ನಾವು ಯಾವುದೇ ಮ್ಯಾನುವಲ್ ಸಿಸ್ಟಮ್ನ ನಾವು ಡಿಜಿಟೈಸ್ ಮಾಡ್ತೀವಿ ಅಂದರೆ ಅದರದ್ದೇ ಆದ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಈಗ ನಾವು ಮುಂಚೆ ಏನು ಮಾಡ್ತಿದ್ವಿ, ಲೆಟರ್ ಮೂಲಕ ಕಮ್ಯುನಿಕೇಟ್ ಮಾಡ್ತಿದ್ವಿ, ಆಮೇಲೆ ಏನು ಬಂದ್ವಿ, ಇಮೇಲಿಗೆ ಬಂದ್ವಿ, ವಾಟ್ಸಪ್ ಬಂದ್ವಿ. ಸೊ ಇದರಿಂದ ನಮಗಿಲ್ಲಿ ಟೈಮ್ ಸೇವ್ ಆಗುತ್ತೆ, ಆಮೇಲೆ ಆನ್ ಟೈಮ್ ರೀಚ್ ಆಗುತ್ತೆ, ಟ್ರ್ಯಾಕ್ ಇರುತ್ತೆ. ಮತ್ತು ಡಿಜಿಟೈಸೇಷನ್ದು ಇನ್ನೊಂದು ಅಂದರೆ ಈಗ ದಾಖಲೆಗಳು ಕಳೆದು ಹೋಗೋದು ಇದಿರಲ್ಲ, ತಿದ್ದುಪಡಿ ಅಂತೂ ಮೊದಲೇ ಇಲ್ಲ, ಅವಕಾಶ ಇಲ್ಲ. ನಾವು ತರಬೇತಿಗೆ ಹೋದಾಗ ಸುಮಾರು ಕೇಸಸಲ್ಲಿ ಹೇಳ್ತಿದ್ರು ಫೈಲಲ್ಲಿ FIR ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಸೊ ಅಂದರೆ ದಾಖಲೆಗಳು ಮಿಸ್ ಆಗಿದ್ದಾವೋ ಅಥವಾ ನ್ಯಾಚುರಲ್ ಏನೋಗಿ ಸುಟ್ಟು ಹೋಗಿದ್ದಾವೋ, ಹಾಗಾದಾಗ ನಮ್ಗೆ ಎಂಟೈರ್ ಫೈಲೇ ಮಿಸ್ ಆದಾಗ ಕೇಸ್ನ ವಿಲೇವಾರಿ ಮಾಡೋದು ನಮ್ಗೆ ತುಂಬ ಕಷ್ಟ ಆಗುತ್ತೆ. ಈ ಡಿಜಿಟಲೀಕರಣದಿಂದ ಇಂಥ ಇದ್ರ ಏನು ಉಪಯೋಗಗಳಿದ್ದಾವೆ ಅದ್ರ ಎಲ್ಲ ಬಿಟ್ಟು ಪ್ರತ್ಯೇಕವಾಗಿ ಹೇಳಬೇಕು ಅಂದರೆ ನಾವು ಅಪ್ಲಿಕೇಶನ್ನ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಇದೆ. ಈಗ ಕಾನೂನು ಅಂದರೆ ಅಪರಾಧನ ನಾವು ದಾಖಲೆ ಮಾಡ್ತೀವಿ ಅಂದರೆ ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ. ಅಲ್ಲಿ ಏನು ಒಂದೊಂದು ವರ್ಡು, ಕಾಮ, ಸೆಂಟೆನ್ಸ್ ನಾವು ಏನು ಯೂಸ್ ಮಾಡ್ತೀವಿ, ಏನು ಸ್ಟೆಪ್ ಯೂಸ್ ಮಾಡ್ತೀವಿ, ಅದು ತುಂಬ ಮುಖ್ಯವಾಗುತ್ತೆ. ಅಲ್ಲಿ ಒಂದು ಪ್ರೊಸೀಜರ್ ಲ್ಯಾಪ್ಸ್ ಆದರೆ ನಮ್ಮ ಏನು ಅಪರಾಧ ಇರುತ್ತೆ ಅದು ಅದ್ರ ಸ್ಯಾಂಟಿಟಿ ಅಥವಾ ಅದ್ರದ್ದೇನು ಸೀರಿಯಸ್ನೆಸ್ ಇರುತ್ತೆ ಅದನ್ನ ಕಳ್ಕೊಳ್ಳೋ ಇದ್ದಿರುತ್ತೆ. ಹಾಗಾಗಿ ನಾವು ಅಪ್ಲಿಕೇಶನ್ನ ಡೆವಲಪ್ ಹೆಂಗೆ ಮಾಡಿದ್ದೀವಿ ಅಂದರೆ ನೀವು ಯಾವ ಹಂತ ಫಿಲ್ ಮಾಡಿದ್ಮೇಲೆ ನೀವು ಯಾವ ಹಂತಕ್ಕೆ ನೀವು ಹೋಗಬೇಕು ಅನ್ನೋದು, ಅಂದರೆ ಅಪ್ಲಿಕೇಶನ್ ತಾನೇ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಆಗಿದೆ. ನಿಮಗೆ ಎರಡನೇ ಉಪಯೋಗ ಬಂದುಬಿಟ್ಟಿಲ್ಲಿ KJID ಲಾಗಿನ್ ಆಗಬೇಕಲ್ವ. ಒಂದು ಅಪ್ಲಿಕೇಶನಿಗೆ ಲಾಗಿನ್ ಆಗಬೇಕು ಅಂದಾಗ ನಾವು ಇಲ್ಲಿ ಯಾವ ಅಧಿಕಾರಿ ಇದ್ದಾರೆ ಅವ್ರದ್ದು KJID ಮೂಲಕ ಲಾಗಿನ್ ಆಗಬೇಕು. ಈಗ ನನ್ನ ಪೋಸ್ಟಿಂಗ್ ಬೆಂಗಳೂರಲ್ಲಿದೆ, ಸೊ ನಾನು ನೆಕ್ಸ್ಟ್ ಪೋಸ್ಟಿಂಗ್ ನಂದು ಬೇರೆ ಕಡೆ ಆಯ್ತಪ್ಪ ಅಂದರೆ ಹಳೆ ಇಲ್ಲಿ ಕೆಲವೊಂದು ಕೇಸಸ್ನ ನಾನು ದಾಖಲೆ ಮಾಡಿರ್ತೀನಿ. ಅದ್ರ ಡೀಟೇಲ್ಸ್ ಬೇಕಂದರೆ ಈಗ ಮ್ಯಾನುವಲ್ ಸಿಸ್ಟಮಲ್ಲಿ ನಾನು ಅಲ್ಲಿಂದ ಬಂದು ಫೈಲ್ನ ಓಪನ್ ಮಾಡಿ ಮ್ಯಾನುವಲಿ ನೋಡಬೇಕಾಗಿದೆ. ಈ KJIDನೇ ನಿಮ್ಮ ಲಾಗಿನ್ ಆಗಿರೋದ್ರಿಂದ ನೀವು ಎಲ್ಲೇ ಪೋಸ್ಟಿಂಗ್ ಆಗಲಿ ನಿಮ್ಮ KJID ಯೂಸ್ ಮಾಡಿ ನೀವು ಏನು ಕೇಸಸ್ನ ದಾಖಲೆ ಮಾಡಿರ್ತೀರಿ ಅದು ಅಲ್ಲೇ ಸಿಕ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಅಡ್ವಾಂಟೇಜ್ ಬಂದಿಲ್ಲಿ ಅಪ್ಲಿಕೇಶನ್ ನೋಡ್ತಾ ಹೋದರೆ ಗೊತ್ತಾಗುತ್ತೆ, ಡ್ರಾಪ್ ಡೌನ್ಸ್ ಇದೆ. ಡ್ರಾಪ್ ಡೌನ್ಸ್ ಅಂದರೆ ಈಗ ನಾವು ಒಂದು ಅಪರಾಧಿನ ಅವ್ರ ವಿವರನ ಎಂಟ್ರಿ ಮಾಡಬೇಕು ಅಂದರೆ ಅವ್ರದ್ದು ತಾಲೂಕು, ಡಿಸ್ಟಿಕ್ಟು, ವಿಲೇಜು ಮತ್ತು ನಮ್ಮ ಎಂಟೈರ್ ಸ್ಟೇಟಲ್ಲಿರ್ತಕ್ಕಂಥ ಎಷ್ಟು ಕ್ಯಾಸ್ಟ್ ಇದ್ದಾವೆ ಅದು, ಆಮೇಲೆ ಈಗ ಏನಾದ್ರು ಮೆಟೀರಿಯಲ್ನ ಸೀಸ್ ಮಾಡಿದ್ದೀನಿ ಅಂದರೆ ಅದು ಯಾವ ಟೈಪ್ ಆಫ್ ಮೆಟೀರಿಯಲ್ಲು, ಅನಿಮಲ್ ಸೀಸ್ ಮಾಡಿದ್ರೆ ಯಾವ ಅನಿಮಲ್ಲು, ಅದು ಯಾವ ನಮ್ಮ ಕಾಯ್ದೆ ಪ್ರಕಾರ ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದು ಯಾವ ಶೆಡ್ಯೂಲಿಗೆ ಬರುತ್ತೆ. ಆಮೇಲೆ ಅಪರಾಧ ಏನಾದರೂ ಅರಣ್ಯ ಒಳಗಡೆನೆ ನಡೆದಿದ್ದರೆ ಆ ಅರಣ್ಯಗಳ ಲಿಸ್ಟು. ಹೀಗೆ ನೀವು ಎಂಟೈರ್ ಅಪ್ಲಿಕೇಶನಲ್ಲಿ 90% ನಿಮಗೆ ಡ್ರಾಪ್ ಡೌನ್ಸ್ ಇದೆ. ಇದರಿಂದ 2 ಅಡ್ವಾಂಟೇಜ್ ಇದೆ. ಒಂದು, ನಾವು ಹೆಂಗೆ ಟೈಪ್ ಮಾಡಿದ್ರು ಟೈಪಿಕಲ್ ಎರರ್ ಅಂತೂ ಮಿನಿಮಮ್ ಟೈಪಿಕಲ್ ಎರರ್ ಇರುತ್ತೆ. ಡ್ರಾಪ್ ಡೌನ್ಸ್ ಇರೋದ್ರಿಂದ ಆ ಎರರ್ ತಪ್ಪುತ್ತೆ. ಆಮೇಲೆ ಟೈಪ್ ಮಾಡೋಕ್ಕೆ ಅವ್ರು ಏನು ಟೈಮ್ ತಗೋತಾರೆ ಅಲ್ಲಿ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ಅಪ್ಲಿಕೇಶನ್ನಿಂದ. ಈಗ ಹ್ಯಾಬಿಚುವಲ್ ಅಫೆಂಡರ್ ಅಂತಾರೆ, ಅಂದರೆ ಒಬ್ಬ ಅಪರಾಧಿ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು ಅಪರಾಧಗಳಲ್ಲಿ ಭಾಗಿಯಾಗಿರ್ತಾನೆ. ಈಗಾಗಲೇ ನಾನು ಹೇಳ್ದಂಗೆ ನಿಮಗೆ ಲೆಗೆಸಿ ಮಾಡ್ಯೂಲ್ ಅಂತ ಏನಿದೆ ಅದರಲ್ಲಿ ಹಳೆಯ ಅಪರಾಧಗಳದ್ದು ನಾನು ಇನ್ಫಾರ್ಮೇಷನ್ನ ಆ್ಯಡ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಸೊ ನಮಗೇನಾಗುತ್ತೆ, ಒಂದು ಅಪರಾಧದ ಕನ್ಸಾಲಿಡೇಟ್ ಡೇಟಾಬೇಸ್ ಇಲ್ಲಿ ಸಿಗುತ್ತೆ. ಸೊ ಮತ್ತು ನಾವು ಇಲ್ಲೇನು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಾಗ ಅಪರಾಧಿ ಫೋಟೋ, ಫಿಂಗರ್ ಪ್ರಿಂಟು, ಅವನದು ವಿಳಾಸ, ಡೇಟ್ ಆಫ್ ಬರ್ತು, ಹೀಗೆ ಎಷ್ಟು ಸಾಧ್ಯನೋ ಆ ಅಪರಾಧಿದ ಬಗ್ಗೆ ಡೇಟಾನ ನಾವು ಈ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅವನೇನಾದರೂ ಹ್ಯಾಬಿಚುವಲ್ ಅಫೆಂಡರೇ ಆಗಿದ್ದರೆ ಅವನ ಹೆಸರು ಟೈಪ್ ಮಾಡಿದ್ರೆ ಸಾಕು, ಇಷ್ಟು ಹಿಸ್ಟ್ರಿ ಅವನಿಗೆ ಬರುತ್ತೆ. ಯಾಕಂದರೆ ಡೇಟಾ ಈಸ್ ಎವ್ರಿಥಿಂಗ್ ಅಲ್ವಾ, ಅಲ್ಲಿ ನಿಮಗೆ ಹಿಸ್ಟ್ರಿನೇ ಬಂದುಬಿಡುತ್ತೆ. ಹಾಗಾಗಿ ನಾವು ಆ ಡೇಟಾ ಜೊತೆ ಕೋರ್ಟ್ಗೆ ಕೊಟ್ಟಾಗ ನಮ್ಮದು ಕೇಸ್ ಸ್ಟ್ರಾಂಗ್ ಆಗುತ್ತೆ.
ಆಮೇಲೆ ಇನ್ನೇನು ಹೇಳಬೇಕಂದ್ರೆ ಇದ್ರದ್ದು ಅಡ್ವಾಂಟೇಜು, ಈಗ ಒಬ್ಬೊಬ್ಬ ಅಪರಾಧಿ ಒಂದೊಂದು ರೀತಿ ಕ್ರೈಮ್ ಮಾಡ್ತಾನೆ, ಆದರೆ ರೀತಿ ಬೇರೆ ಬೇರೆ ಇರುತ್ತೆ. ಈಗ ಮೂವಿಗಳೆಲ್ಲ ನೋಡ್ತೀವಲ್ವ, ಒಬ್ಬ ಕಾಲು ಕಡಿದ್ರೆ ಕತ್ತಿಗೆ ಹಾಕಿರ್ತಾರೆ, ಕ್ರಾಸ್ ಮಾರ್ಕ್ಗಳಿರುತ್ತೆ, ಅವ್ರವ್ರದ್ದೇ ಅಂದರೆ ರಿಮಾರ್ಕೆಬಲ್ ಟೈಪ್ ಆಫ್ ಅಪರಾಧ ಇರುತ್ತೆ. ಈಗ ವೈಲ್ಡ್ ಲೈಫ್ ತೊಗೊಂಡ್ರೆ ಒಬ್ಬ ಬಲೆ ಹಾಕಿದರೆ ಇನ್ನೊಬ್ಬ ಇದು ಮಾಡ್ತಿರ್ತಾನೆ, ಗುಂಡಿ ತೋಡಿರ್ತಾನೆ. ಗುಂಡಿ ತೋಡಿರ್ತಾನೆ. ಹಾಗೆ ಅವ್ರವ್ರದ್ದೇ ರೀತಿಯಲ್ಲಿ ಅಪರಾಧ ಇರುತ್ತೆ. ಈಗ ನನಗೆ ಅಪರಾಧಿ ಗೊತ್ತಿಲ್ಲಪ್ಪ ಅಂದರೆ ಅವನ ಅಪರಾಧ ಮಾಡಿರತಕ್ಕಂಥ ರೀತಿಲಿ ನಾವು ಅಪರಾಧಿನ ಸಸ್ಪೆಕ್ಟ್ ಮಾಡ್ಬೋದಲ್ವ, ಯಾಕಂದರೆ ನಮ್ಗೆ ಡೇಟಾ ಬೇಸ್ ಇರುತ್ತೆ ಕನ್ಸಾಲಿಡೇಟ್. ಇನ್ನೂ ಒಂದು ಅಡ್ವಾಂಟೇಜ್ ಏನಿದೆಪ್ಪ ಅಂದರೆ, ಈಗ ಹಿಂದಿನ ದಿನಗಳಲ್ಲಿ ಬರೀ ನೇಮ್ ಅಷ್ಟೇ ನಾವು ಕಲೆಕ್ಟ್ ಮಾಡಿ ಬಿಟ್ವಿ ಅಂದರೆ, ಈಗ ನಾನೇ ಅಪರಾಧಿ ಆಗಿದ್ದರೆ ನೀವು ನನ್ನನ್ನು ಸರ್ಚ್ ಮಾಡೋಕ್ಕೆ ಬಂದಿರ್ತೀರ, ನನ್ನ ನೇಮ್ ಬಿಟ್ಟರೆ ನಿಮ್ಗೇನೂ ಡಾಕ್ಯುಮೆಂಟ್ ಇರಲ್ಲ, ಫೋಟೋ ಆಗಲಿ ಅವ್ನ ವಿಳಾಸ ಆಗಲಿ ಅವ್ನ ಏನೂ ಡಾಕ್ಯುಮೆಂಟ್ ಇರೋ, ಬರೀ ನೇಮಿಂದ ನಾನು ಸರ್ಚ್ ಮಾಡ್ಕೊಳಕ್ಕೆ ಬಂದಿದ್ದೀರಾ ಅಂದರೆ, ಈಗ ನನ್ನ ಕೇಳಿದ್ರೆ ನಾನು ನನ್ನ ಅಪರಾಧಿ ಅಂತ ಒಪ್ಕೋತೀನಾ? ನಿಮ್ಗೆ ಗೊತ್ತಿರಲ್ಲ, ಫೋಟೋನೇ ಇಲ್ಲ. ಸೊ ನಾನಲ್ಲ, ನನ್ನ ತಂಗಿನೋ ತಮ್ಮನೋ ಇಲ್ಲ ನಂದು ಹೆಸರಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ನಮ್ಮ ಹತ್ರ ಡೇಟಾ ಇದ್ದಾಗ ನಾವು ಅಪರಾಧಿನ ಈಸಿಯಾಗಿ ಕಂಡುಹಿಡಿಬೋದು. ಹಾಗಾಗಿ ಈ ಅಪ್ಲಿಕೇಶನ್ದು ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಮತ್ತು ಇನ್ನು ಮುಂದೆ ಬಂದರೆ ಇಲ್ಲಿ ನಾವು ಆಟೋ ಜನ್ರೇಟೆಡ್ PDF ಡಾಕ್ಯುಮೆಂಟ್ಸ್ ಏನಿದೆ ಅದು ಜನ್ರೇಟ್ ಆಗೋಂಗೆ ಮಾಡಿದ್ದೀವಿ. ಸುಮಾರು ಒಂದು 20-25 ಡಾಕ್ಯುಮೆಂಟ್ಗಳು ಅವ್ರು ಏನು ಡೇಟಾ ಫಿಲ್ ಮಾಡ್ತಾರೋ ಅದ್ರ ಬೇಸ್ ಮೇಲೇ ಇಲ್ಲಿ ಜನ್ರೇಟ್ ಆಗುತ್ತೆ. ಈಗ ನಾನು ಅಪರಾಧ ನಡೆದಾಗ ಒಂದು ಟಿಂಬರ್ನ ಸೀಸ್ ಮಾಡಿದೆ ಅಂತ ಇಟ್ಕೊಳ್ರಿ, ಅದನ್ನ ನನ್ನ ಹತ್ರನೇ ಇಟ್ಕೊಳ್ಳೋಕ್ಕಾಗಲ್ಲ, ಅದನ್ನ ನಾನು ಹತ್ತಿರದ ಡಿಪೋಗೆ ಕೊಡಬೇಕಾಗುತ್ತೆ. ಸೊ ನಾನು ಡಿಪೋದವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಅಥವಾ ನಾನು ಒಂದು ಲೈವ್ ಆ್ಯನಿಮಲ್ನ ಸೀಸ್ ಮಾಡಿದ್ದೆ, ಅದನ್ನು ಫಸ್ಟು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು, ಅದನ್ನ ಝೂ ಕೊಡಬೇಕು, ಇಲ್ಲ ಅಂದರೆ ಅದ್ರ ನ್ಯಾಚುರಲ್ ಹ್ಯಾಬಿಟೇಟ್ಗೆ ನಾನು ರಿಲೀಸ್ ಮಾಡಬೇಕಾಗುತ್ತೆ. ಸೊ ಅಲ್ಲೇನಾಗಬೇಕು, ಒಂದು ಮೆಡಿಕಲ್ ಆಫೀಸರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡಬೇಕು, ಆಮೇಲೆ ಇನ್ನೊಂದು ಕನ್ಸರ್ನ್ ಝೂ ಅಥಾರಿಟಿ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಮತ್ತು ಈಗ ನಾನು ಒಂದು ಮೀಟ್ ಸೀಸ್ ಮಾಡಿದ್ದೀನಿ, ಅದು ಯಾವ ಆ್ಯನಿಮಲ್ದಂತ ನಂಗೆ ಐಡೆಂಟಿಫೈ ಮಾಡೋಕ್ಕೆ ಆಗ್ತಿಲ್ಲ, ಆವಾಗ ನಾನೇನು ಮಾಡಬೇಕು, ಅದನ್ನ ಸೈಂಟಿಫಿಕ್ ಆರ್ಗನೈಜೇಷನ್ ಏನಿರುತ್ತೆ ಐಡೆಂಟಿಫೈ ಮಾಡೋಕ್ಕೆ ಕಳಿಸ್ಬೇಕಾಗುತ್ತೆ. ಹೀಗೆ ಸುಮಾರಷ್ಟು ಆ ಕೇಸಲ್ಲಿ ನಾನು ಕಮ್ಯುನಿಕೇಷನ್ ಮಾಡಬೇಕಾಗಿರುತ್ತೆ. ಆಮೇಲೆ ಕೋರ್ಟಿಗೆ ಕೊಡುವಾಗ ಕೋರ್ಟ್ಗೆ ಅದರದ್ದೇ ಡಾಕ್ಯುಮೆಂಟ್ಸು, ಆಮೇಲೆ ಪ್ರೇಯರ್ ಮಾಡಬೇಕು, ಆಮೇಲೆ ಕವರಿಂಗ್ ಲೆಟರ್ಸ್ ಮಾಡಬೇಕು. ಹೀಗೆ ಅಲ್ಲೂ ಡಾಕ್ಯುಮೆಂಟೇಷನ್ ಬೇಕು. ಅದು ಎಲ್ಲನೂ ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಡಿಜಿಟಲ್ FIR ಕೂಡ ನಮಗೆ ಜನ್ರೇಟ್ ಆಗುತ್ತೆ. ಆಮೇಲೆ ಚಾರ್ಜ್ ಶೀಟು, ಆಮೇಲೆ ಇನ್ವೆಸ್ಟಿಗೇಷನ್ ರಿಪೋರ್ಟು, ಹೀಗೆ ಸುಮಾರು ಒಂದು 20-25 ಡಾಕ್ಯುಮೆಂಟ್ಸು ಅವರು ಜಸ್ಟ್ ಡೇಟಾ ಫಿಲ್ ಮಾಡೋದ್ರಿಂದ ಕ್ಲಿಕ್ ಆಫ್ ಎ ಬಟನ್ನಲ್ಲಿ ಜನ್ರೇಟ್ ಆಗುತ್ತೆ. ಅದರಿಂದ ಅವರಿಗೆ ಟೈಮ್ ಅಂತೂ ಸೇವ್ ಆಗೇ ಆಗುತ್ತೆ. ಇನ್ನೊಂದು ಅಂದರೆ ಈಗ ನಮ್ಮದು FIR ಹೆಂಗಿದೆಪ್ಪ ಅಂದರೆ, ಈಗ ಸದ್ಯದಲ್ಲಿ ಒಂದು A4 ಸೈಜ್ ಶೀಟ್ ಏನಿರುತ್ತೆ ಅದ್ರದ್ದು ಅರ್ಧದಷ್ಟು ಇದೆ. ಅದರಲ್ಲಿ ನಾನು ಎಲ್ಲನೂ, ಈಗ ಅಪರಾಧಿ ವಿವರ, ನಾನು ಏನು ಸೀಸ್ ಮಾಡಿದ್ದೀನಿ ಅದ್ರ ವಿವರ, ವಿಟ್ನೆಸ್ ಅವ್ರದ್ದು ವಿವರ, ಅದನ್ನ ಬರೆಯೋಕ್ಕೆ ನಂಗೆ ಕಷ್ಟ ಆಗ್ತಿದೆ ಇವಾಗ. ಈ ಡಿಜಿಟಲ್ FIR ಇಂದ ಏನಾಗುತ್ತಪ್ಪ ಅಂದರೆ, ಅವನು ಡೇಟಾ ಏನು ಫಿಲ್ ಮಾಡ್ತಾನೆ ಅದರಿಂದ ನಿಮಗೆ FIR ಜನ್ರೇಟ್ ಆಗೋದ್ರಿಂದ ಒಂದು ಡೀಟೇಲ್ಡ್ FIR ಇಲ್ಲಿ ನಿಮಗೆ ಜನ್ರೇಟ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈಗ ಕೋರ್ಟ್ದು ಸುಮಾರು ಅಪ್ಲಿಕೇಶನ್ಸ್ ಇದ್ದಾವೆ. CCMS ಅಂತ ಇದೆ, ಕೋರ್ಟ್ ಕೇಸ್ ಮಾನಿಟರಿಂಗ್ ಸಿಸ್ಟಮ್. ಈ ಥರದ್ದು ಸುಮಾರು ಅಪ್ಲಿಕೇಶನ್ಸ್ ಜೊತೆ ನಾವು ಗರುಡಾಕ್ಷಿನ ಇಂಟಿಗ್ರೇಟ್ ಮಾಡಿ, ಆವಾಗಲೇ ಹೇಳ್ದಂಗೆ ಸಾರ್ವಜನಿಕರಿಗೂ ಕೂಡ ಅವ್ರದ್ದು ಏನು ದೂರಿದೆ ಅದನ್ನು ದಾಖಲೆ ಮಾಡಿಕೊಡೋಕ್ಕೆ ಈ ಗರುಡಾಕ್ಷಿಲೇ ಅವಕಾಶ ಮಾಡಿಕೊಡ್ಬೇಕು ಅಂತ ಇದ್ದೀವಿ. ಸೊ ಒಂದು ಹೋಲ್ ಕನ್ಸಾಲಿಡೇಟ್ ಸಿಸ್ಟಮ್, ಕಂಪ್ಲೀಟ್ ಸಿಸ್ಟಮ್ನ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತ ಉದ್ದೇಶ ಕೂಡ ಇದೆ. ಸಾಮಾನ್ಯವಾಗಿ ಈ ಒಂದು ಅರಣ್ಯದಲ್ಲಿ ನಡೀತಾ ಇರತಕ್ಕಂಥ ಅಪರಾಧಗಳ ಬಗ್ಗೆ ಮತ್ತು ಈ ಒಂದು ಅಪ್ಲಿಕೇಶನ್ನ ಎರಡನ್ನೂ ಗಮನದಲ್ಲಿಟ್ಕೊಂಡು ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಿ ನೀವು? ಸರ್, ಅಪ್ಲಿಕೇಶನ್ ಬಗ್ಗೆ ಅನ್ನೋದಕ್ಕಿಂತ ಈಗ ಫಾರೆಸ್ಟ್ ಅನ್ನೋದು ಒಂದು, ಫಾರೆಸ್ಟ್ ಈಸ್ ಆನ್ ಓಪನ್ ಟ್ರೆಷರ್. ಅಂದರೆ ಅರಣ್ಯ ಅನ್ನೋದು ಒಂದು ತೆರೆದ ಖಜಾನೆ. ಈಗ ಅದನ್ನು ನಾವು ಸಾರ್ವಜನಿಕರ ಬೆಂಬಲ ಇಲ್ದಿರ ನಾವು ಎಷ್ಟೇ ತಂತ್ರಜ್ಞಾನ ಮಾಡಿದ್ರು, ನಾವು ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರು ಅದನ್ನು ಅಪರಾಧಗಳ ಸಂಖ್ಯೆನ ಕಡಿಮೆ ಮಾಡೋದು ಸಾರ್ವಜನಿಕರ ಬೆಂಬಲ ಇಲ್ದಿರ ತುಂಬ ಕಷ್ಟ ಸಾಧ್ಯ. ಲಾಸ್ ಈಸ್ ಆಲ್ವೇಸ್ ಲಾಸ್. ಏನು ವರ್ಡಿಂಗ್ಸ್ ಇದೆ ಅಂದರೆ ತುಂಬಲಾರದ ನಷ್ಟ, ಹಿಂಗೇನು ವರ್ಡಿಂಗ್ಸ್ ಇದ್ದಾವೆ ಅದನ್ನು ನಾವು ಯಾವಾಗ ಫಾರೆಸ್ಟ್ ಕಳ್ಕೊತೀವಲ್ವ ಅದ್ರ ಜೊತೆನೇ ಇರುತ್ತೆ, ಅದು ತುಂಬಲಾರದ ನಷ್ಟನೇ. ಯಾಕಂದರೆ ಈಗ ನಾನು 100 ವರ್ಷದ ಮರ ಕಡ್ದೆ ಅಂದರೆ, ಈಗ ಆ್ಯಸ್ ಎ ಹ್ಯೂಮನ್ ಅಂದರೆ ಒಬ್ಬ ಮನುಷ್ಯ 100 ವರ್ಷದ ಮರನ 10 ವರ್ಷ ಟೈಮ್ ತೊಗೊಂಡ್ರೂ ಮರನ ಸೃಷ್ಟಿ ಮಾಡೋ ಶಕ್ತಿ ಈ ಭೂಮಿ ಮೇಲೆ ಯಾವ ಮನುಷ್ಯನಿಗೂ ಇಲ್ಲ.
ಈಗ ನನ್ನ ಅಂದರೆ ನಮ್ಮ ಅರಿವಿಗೆ ಬಾರದೇ ಇರ್ತಕ್ಕಂಥ ಎಷ್ಟೋ ಕೀಟಗಳು, ಜೀವಗಳು, ಹಕ್ಕಿಗಳು, ಪ್ರಾಣಿಗಳು, ಇವನ್ ಬಳ್ಳಿಗಳು, ಮತ್ತು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸು ಆ ಮರದ ಮೇಲೆ ಡಿಪೆಂಡ್ ಇರುತ್ತೆ. ಅಂದರೆ ಹೋಲ್ ಸಿಸ್ಟಮ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಷ್ಟೇ ಯಾಕೆ, ನಮ್ಮ ಜೀವಕ್ಕೆ ಅವಶ್ಯಕ ಇರ್ತಕ್ಕಂಥ ನೀರು ಮತ್ತು ಗಾಳಿ, ಇದಕ್ಕೆ ಆಮ್ಲಜನಕ, ಇದಕ್ಕೆ ನಾವು ಮರಗಳು ಮತ್ತು ಫಾರೆಸ್ಟ್ ಮೇಲೇ ಡಿಪೆಂಡ್ ಆಗಿದ್ದೀವಿ. ನಾವು ಹೀಗೇ ಮರಗಳನ್ನು ಕಡಿತಾ ಹೋದರೆ ಮತ್ತು ಕಾಡುಗಳನ್ನ ನಾಶ ಮಾಡ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆ ನೀರು ಮತ್ತು ಗಾಳಿಗೇನೆ ಕಷ್ಟಪಡೋ ಪರಿಸ್ಥಿತಿ ಬಂದೊದಗುತ್ತೆ. ಹೇಗೆ ಪ್ರತಿದಿನ ನಾವು ನಮ್ಮ ಆಸ್ತಿನ ಕಾಪಾಡಿ ಸಂರಕ್ಷಿಸಿ ನಮ್ಮ ಮಕ್ಕಳು ಸುಖವಾಗಿರಲಿ ಅಂತ ಅದನ್ನು ಮುಂದಿನ ಮಕ್ಕಳಿಗೆ ಕೊಡಬೇಕು ಅನ್ನೋ ಜವಾಬ್ದಾರಿ ನಮ್ದು ಹೆಂಗೆ ಅಂತ ಪ್ರತಿದಿನ ನಾವು ಹೋರಾಡೋದು ಅದಕ್ಕೋಸ್ಕರ. ನಿಜ. ಅದೇ ರೀತಿ ನಮ್ಮ ಕಾಡು ಅನ್ನೋದಕ್ಕಿಂತ ನಮ್ಮ ಪರಿಸರನ ಸಂರಕ್ಷಿಸಿ ಅದನ್ನು ಮುಂದಿನ ಪೀಳಿಗೆ ಕೊಡಬೇಕಾಗಿರೋದು ನಮ್ಮದು ಒಂದು ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ನಮ್ಮ ಸಂವಿಧಾನದಲ್ಲಿ ಹೇಳೋ ಪ್ರಕಾರ ನಮ್ಮ ಮೂಲಭೂತ ಕರ್ತವ್ಯಗಳು ಏನಿದೆ 11, ಅದರಲ್ಲಿ ನಮಗೆ ಒಂದು ಮೂಲಭೂತ ಕರ್ತವ್ಯ ಫಂಡಮೆಂಟಲ್ಸ್ ಡ್ಯೂಟಿ ಏನು ಹೇಳುತ್ತೆ, ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್, ಲೇಕ್ಸ್, ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಆ್ಯಂಡ್ ಟು ಹ್ಯಾವ್ ಎ ಕಂಪ್ಯಾಷನ್ ಫಾರ್ ಲಿವಿಂಗ್ ಕ್ರಿಯೇಚರ್ ಅನ್ನೋ ಹಾಗೆ ಪರಿಸರ, ಕಾಡುಗಳನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಹೊಣೆ, ಅದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನಿಜ. ಯಾಕಂತಂದರೆ ನೀವು ಹೇಳಿದ ಹಾಗೆ ಒಂದು 100 ವರ್ಷದ ಹಳೆ ಮರನ ಕಡಿತೀರಿ ಅಂತಂದರೆ ಕಡ್ದಾಗ ಅದಕ್ಕೆ ಯಾರೋ ಫೈನ್ ತುಂಬೋದು, ದಂಡ ಕಟ್ಟಬಹುದು. ಆ ದಂಡ ಕಟ್ಟಿದ್ರೂ ಕೂಡ ಆ ಮರವನ್ನು ಮರು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. ಆ ಶಕ್ತಿ ನಮ್ಮಲ್ಲಿ ಇಲ್ಲ. ಮತ್ತು 100 ವರ್ಷ ಅಂದರೆ ಒಂದು ಶತಮಾನ ಅಲ್ವಾ, 100 ವರ್ಷನೇ ಬೇಕು. ಆ ಏನು ಸಿಸ್ಟಮ್ ಇದೆ ಆ ಮರನ ನಾವು ಡೆವಲಪ್ ಮಾಡೋಕ್ಕೆ. ಎಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಲಿ, ಏನೇ ಮಾಡಲಿ, ಕಾಡಿಗೆ, ಪ್ರಕೃತಿಗೆ ಅದರದ್ದೇ ಆದ ಇದಿದೆ. ಅದನ್ನ ರಿಪ್ಲೇಸ್ ಮಾಡೋಕ್ಕೆ ಯಾರ ಕೈಯಿಂದನೂ ಆಲ್ಟರ್ನೇಟಿವ್ ಇಲ್ಲ. ನಿಜ. ಒಟ್ಟಾರೆ ಇದಾಗಿತ್ತು ಗರುಡಾಕ್ಷಿ ಅನ್ನುವಂಥ ತಂತ್ರಾಂಶದ ಕುರಿತಾದಂಥ ಮಾತುಗಳು. ಈ ವಿಚಾರವಾಗಿ ಶ್ರೀಮತಿ ನಿವೇದಿತಾ TP ಅವರು ಮಾತನಾಡಿದರು. ವಲಯ ಅರಣ್ಯಾಧಿಕಾರಿ, ICT ವಿಂಗ್, ಕರ್ನಾಟಕ ಅರಣ್ಯ ಇಲಾಖೆ. ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ.